ನೋಡಿ ಯಾಗಿರುತ್ತೆ ಅಂದರೆ ಏನು ಅವ್ರು ಹೇಳಿರ್ತಾರಲ್ಲ ಅದ್ರ ಮೇಲೆ ಟಿಪ್ಪಣಿ ಮಾಡಬೇಕು. ಬಟ್ ಅವ್ರು ಏನು ಬಿಟ್ಟೇ ಇಲ್ಲ, ನಾನು ಟಿಪ್ಪಣಿ ಮಾಡಬೇಕು. ಇನ್ನೊಂದೇನಿದೆ, ನೀವು ಮುಸ್ಲಿಮರಲ್ಲಿ ಪರ್ವೀನ್, ಸುಲ್ತಾನ, ಬೇಗಮ್ ಹೆಸರುಗಳು ಕೇಳಿರಿ. ಪರ್ವೀನ್ ಅದು ಈಸಿ ಇರ್ತದೆ ನಿಮ್ಗೆ ಹೇಳಕ್ಕೆ. ನನ್ನ ಹೆಸರು ಪ್ರೊನೌನ್ಸ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಅಲ್ಲ. ಎರಡು ಹೆಸರವ, ಸೆಕೆಂಡ್ ನೇಮ್ಸು ಅದ ಹೆಸರಿಲ್ಲ. ಉಮೇರಾ ನುಜ್ಹತ್, ನುಜ್ಹತ್ ಉಮೇರಾ. ಇಲ್ಲಾಂದ್ರೆ ನೀವು ಡಾಕ್ಟರ್ ಹಚ್ಬಾರ್ರಿ, ಉಮೇರಾ ಮೇಡಮ್ ಹೇಳ್ರಿ ಸಾಕು. ಉಮೇರಾ ಸ್ವಲ್ಪ ಈಸಿ ಇದೆ, ನುಜ್ಹತ್ ಇತ್ತ ಹೆಚ್ಚು. NSS ಕ್ಯಾಂಪಿನ ಈಗಿನ ಉಪನ್ಯಾಸಕರು ಡಾಕ್ಟರ್ ರಾಜೇಂದ್ರ ಕುಲಕರ್ಣಿ ಸರ್ ಅವರೇ, ನಾಗರೆಡ್ಡಿ ಸರ್ ಅವರೇ, ಮಹೇಶ್ ಸರ್ ಅವರೇ, ಮಲ್ಲಿಕಾರ್ಜುನ್ ಸರ್ ಅವರೇ, ನಮ್ಮ ಗೆಳತಿಯರು ಶಂಕರಮ್ಮ ಮೇಡಮ್ ಹಾಗೂ ಕಾಳಮ್ಮ ಮೇಡಮ್ ಅವರೇ, ಹಾಗೂ NSS ಶಿವರಾತ್ರಿ ಸರ್ ಅವರು ಕನಿಷ್ಠ 90 ನಿಮಿಷ ಮಾತಾಡ್ತಾರೆ, 90 ಮಿನಿಟ್ಸ್ಗಿಂತ ಹೆಚ್ಚು ಮಾತಾಡ್ತಾರೆ. ಬಟ್ ನಾವು ಬೋರ್ ಆಗಿಲ್ಲ. ಯೂಶ್ವಲಿ ಏನಾಗುತ್ತೆ, ನಾವು ಭೀ ಸ್ಟೂಡೆಂಟ್ ಆಗಿನೇ ಇಲ್ಲಿ ಬಂದಿರ್ತೀವಿ, ಊಟ ಆಗಿದ ಮೇಲೆ ಕ್ಲಾಸ್ ಹೀಗಾಗ್ತಾ ಇದೆ. ನಮ್ಮ ಫ್ರೆಂಡ್ಸ್ ಪರ್ಟಿಕ್ಯುಲರ್ಲಿ ನನಗೆ ಹೀಗೆ ಬೆಂಚ್ ಇಷ್ಟ ಆಯ್ತು ಬಟ್ ಸರ್ ಅವರು ಇಷ್ಟು ಚೆನ್ನಾಗಿ ಹೇಳ್ಯಾರ ಜೀವನ ಕೌಶಲ್ಯಗಳು. ಆ ಕೌಶಲ್ಯಗಳು ಬೇರೆ ಇದೆ. ಯಾಕಂದ್ರೆ ನೀವು ಹೂಗುಚ್ಚ ಕೊಟ್ಟಿದೆ ಅನ್ನೋ ಕೌಶಲ್ಯ ಇದೆ. ಬೇರೆ ಬೇರೆ ಥರದ ಕೋವಿಡ್ ಕಾಲದಲ್ಲಿ ನಮಗೆ ಗೊತ್ತಾಗಿದೆ ಡಿಗ್ರಿ ಜೊತೆಗೆ ಕೌಶಲ್ಯದ ಮಹತ್ವ ಏನಿದೆ. ಡಿಗ್ರಿ ಇಲ್ಲ ಅಂದರೆ ಬಿ ಕೌಶಲ್ಯ ಇದ್ದರೆ ಜನರಲ್ಲಿ ಅವರು ಬದುಕ್ತಾರೆ. ಆ ಥರ ನಮಗೆ ಗೊತ್ತಾಗಿದೆ. ಅಂದರೆ ಡಿಗ್ರಿ ಜೊತೆಗೆ ಅದನ್ನು ಇರಬೇಕು. ನನ್ನ ಸ್ಟೂಡೆಂಟ್ಗೆ ಗೊತ್ತಿದೆ, 16 ವರ್ಷದಲ್ಲಿ ಪಾಠ ಮಾಡಿ ಬಂದೀನಿ. ಪದೇ ಹೇಳ್ತಾ ಇರ್ತೇನೆ ಅವರಿಗೆ, ನೀವು ಇಂಗ್ಲೀಷ್ ಕಲಿಬೇಕು, ನೀವು ಕಂಪ್ಯೂಟರ್ ಕಲಿಬೇಕು. ಈಗ BA ಸ್ಟೂಡೆಂಟ್ ಸಹ ಅದು ಅತಿ ಅವಶ್ಯಕ. ಈ ಕಾಲದಲ್ಲಿ ಏನೇನು ಬೇಕಾಗಿದೆ ನಿಮ್ಮಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್, ನೀವು ಗೆಸ್ಟ್ ಟೀಚರ್ ಸಲುವಾಗಿ ಹೋಗಿರಿ, ಅಯ್ಯೋ ನೀವು ಸೋಷಿಯಾಲಜಿ ಎಲ್ಲ ಓದ್ಕೊಂಡಿರಿ, ನಮ್ಮಲ್ಲಿ ಸೋಷಿಯಲ್ ಎಲೆಮೆಂಟ್ ಟೀಚರ್ ಇದ್ದೀರಿ, ಕಂಪ್ಯೂಟರ್ ಬರ್ತಾರೆ ಇಲ್ಲ, ನೀವು ಬರ್ತಾ ಇಲ್ಲ, ಹಂಗೆ ಹೇಳ್ಬಾರ್ದು. ಈ ಕಾಲದಲ್ಲಿ 24 ಕ್ಲಾಸ್ದಲ್ಲಿ ನೀವು ನಿಮ್ಮ ಟೈಮ್ ಡಿವೈಡ್ ಮಾಡಿ ಅದರ ಟೈಮ್ಗೆ ಸದುಪಯೋಗ ಮಾಡಿ. ಇನ್ನು ನಾನು ಮತ್ತೆ ಇನ್ನಿಷ್ಟು ಭಾಷಣ ಹೇಳಿದರೆ ಮತ್ತೆ ಮೇಲಿಂದಾನೇ ಹೋಗ್ತೀನಿ. ಒಂದು ನಿಮಗೆ ಕೇಳ್ತೀನಿ, ಇಲ್ಲಿ ಎಷ್ಟು ಜನರಿಗೆ ಹಿಂದಿ ಗೊತ್ತಾಗುತ್ತೆ? ಹಿಂದಿನಲ್ಲಿ ಭಾಷಣ ಮಾಡಲ್ಲ, ಜಸ್ಟ್ ಕೇಳ್ತಾ ಇದ್ದೇನೆ, ಅರ್ಥ ಆಗುತ್ತೆ, ಸಿಂಪಲ್. ಹಿಂದಿದಾಗ ಒಂದು ಹಾಡು ಹಾಡುತ್ತೆ. ಧ್ವನಿನೂ ಕೇಳಕ್ಕೆ ಅಷ್ಟು ಸ್ವೀಟ್ ಅನಿಸ್ತಾ ಇಲ್ಲ. ಬಟ್ ಅದು ಒಂದು ಅದು ಎಲ್ಲ ಲಿಟ್ರೇಚರ್ಸ್ದಲ್ಲಿ ವಿಧಿ ಇರುತ್ತೆ, ಎಲ್ಲ ಬೇರೆ ಬೇರೆ. ಉರ್ದು ಲಿಟ್ರೇಚರ್ದಲ್ಲಿ ಒಂದು ನಜಮ್, ಗಜಲ್ ಆ ಥರ ಇರುತ್ತೆ. ಸಿಂಪಲ್ ವರ್ಡಿಂಗ್ಸ್ದಲ್ಲಿ ಇದೆ. ಇವತ್ತು ನಾವು ಏನು ಊಟ ಮಾಡುವಾಗ ಮಳೆ ಬಂದು ನೋಡ್ರಿ, ನಾವು ಎಲ್ಲರೂ ಚೈಲ್ಡ್ಹುಡ್ಗೆ ಹೋಗ್ಬಿಡ್ತೀವಿ. ಈ ಕಾಲದಾಗ ಬಂದ್ರೆ ಅಲ್ಲ ಸರ್, ಕಷ್ಟಿ ಮಾಡಬೇಕು ಹಾಗೆ ಅವರು ಹಾರ ಮಾಡೋಕ್ಕೆ ಹೇಳಿದ್ರು. ಬಟ್ ಕಷ್ಟಿ ಮಾಡಿ ಈ ನೀರಾಗ ನಾವು ಬಿಟ್ಟಿದ್ರೆ ಎಲ್ಲಿ ತನ ಹೋಗ್ತದೆ. ನಾನು ಗುಲ್ಬರ್ಗಾದಾಗ ಹೋಗ್ತಾರೆ ಆ ಥರ ಆಯ್ತು ನನಗೆ. ನಾವು ನಮ್ಮ ಬಚ್ಪನ್ದಾಗಿವಿ. ಈ ಹಾಡೇನಿದೆ ನಿಮಗೆ ಬಚ್ಪನ್ಗೆ ವಾಪಸ್ ಕರ್ಕೊಂಡು ಹೋಗ್ತಾರೆ. ये दौलत भी ले लो, ये शोहरत भी ले लो, भले छीन लो मुझसे मेरी जवानी, मगर मुझको लौटा दो बचपन का सावन, वो कागज की कश्ती, वो बारिश का पानी, वो कागज की कश्ती, वो बारिश का पानी.
सिंगर जगदीश सिंह है। जगदीश सिंह जी का आएंगे, तो आई लाइक आपका वेरी वेरी मच आपस ಬಗ್ಗೆ ಹೋಗಬೇಕಾಗಿದೆ ನನಗೆ ಕರೆಸಿ ಸ್ವಲ್ಪ ಮಾತಾಡೋಕ್ಕೆ ಸ್ವಲ್ಪ ಹಂಚ್ಕೊಳ್ಳೋಕ್ಕೆ ನನಗೆ ಸರ್ ಟೈಮ್ ಕೊಟ್ಟು ಹಾಗೂ ಕರೆದಿದ್ದು ಅದಕ್ಕೆ ನಿಮ್ಮೆಲ್ಲರಿಗೆ ಪ್ರತಿ ಆರಂಭಕ್ಕೂ ತಮ್ಮ ಅಮೂಲ್ಯವಾದ ಸಮಯವನ್ನು ಈ ಕಾರ್ಯಕ್ರಮಕ್ಕೆ ನೀಡಿದ್ದಕ್ಕೆ ವಂದನೆಗಳನ್ನು ತಿಳಿಸಲು ವಂದನೆ ಅರ್ಪಣೆ ಮಾಡಲು ಬರ್ತಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಉಪನ್ಯಾಸಕರಾಗಿ ಆಗಮಿಸಿರುವ ಶ್ರೀ ರಾಜೇಂದ್ರ ಕುಮಾರ್ ಕುಲಕರ್ಣಿ ಸರ್ ಅವರಿಗೆ ನನ್ನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳು. ಹಾಗೆಯೇ ಅಧ್ಯಕ್ಷತೆ ಸ್ಥಾನದಲ್ಲಿರುವ ಡಾಕ್ಟರ್ ಉಮೇರಾ ನುಜ್ರತ್ ಮೇಡಮ್ ಅವರಿಗೂ ಕೂಡ ನನ್ನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳು. ಅಧಿಕಾರಿಗಳಾಗಿ ಆಗಮಿಸಿರುವ ನಾಗರಹಳ್ಳಿ ಬರೇಟಿ ಸರ್ ಹಾಗೂ ಮಹೇಶ್ ಸರ್ ಅವರಿಗೂ ಕೂಡ ನನ್ನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳು. ಆಗಮಿಸಿರುವ ನನ್ನ ಎಲ್ಲ ಗುರು ವೃಂದಕ್ಕೂ ನನ್ನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳು. ಇಲ್ಲಿಯವರೆಗೂ ಶಾಂತ ರೀತಿಯಲ್ಲಿ ಕುಳಿತುಕೊಂಡಂತಹ ನನ್ನ ಎಲ್ಲ ಸ್ವಯಂ ಸೇವಕ ಹಾಗೂ ಸೇವಕಿಯರಿಗೂ ಕೂಡ ನನ್ನ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ತುಂಬು ಹೃದಯದ ವಂದನೆಗಳು. ಮಹೇಶ್ ಸರ್ ಕೂಡ ಒಳ್ಳೆ ಹಾಡುಗಾರರು. ನಾಳೆ ಅವ್ರ ಕಡೆಯಿಂದ ಒಂದು ಹಾಡು ಹಾಡಿಸಿ. ಬಿಡ್ಬೇಡಿ. ಆಮೇಲೆ ಇವತ್ತಿನ ತಂಡದವ್ರು ಯಾರು ನಿರ್ವಹಣೆ ಮಾಡಿರಿ ಅವ್ರಿಗೆ ಎಲ್ಲ